ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೈದ್ಯ ನಾರಾಯಣೋ ಹರಿ ಎನ್ನುವಂತ ಮಾತು ನಮ್ಮೆಲ್ಲರಿಗೂ ತಿಳಿದೇ ಇದೆ. ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಆದ್ರೂ ಅಥವಾ ಏನೇ ಕಾಯಿಲೆ ಕಸಲೆಗಳು ಬಂದರೂ ಕೂಡ ನಾವು ವೈದ್ಯರನ್ನ ಸಂಪರ್ಕಿಸ್ತೀವಿ. ಅವರಿಂದ ನಾವು ಮತ್ತೆ ನಮ್ಮ ಹಳೆ ಜೀವನ ಶೈಲಿಯನ್ನ ಪಡ್ಕೋತೀವಿ. ವೈದ್ಯರೇ ಇಲ್ಲದೆ ಹೋಗಿದ್ದರೆ ಇವತ್ತು ಸಾವು ನೋವುಗಳು ಅದೆಷ್ಟೋ ಸಂಭವಿಸ್ತಾ ಇತ್ತು. ಇವತ್ತು ಬಹಳಷ್ಟು ಆಸ್ಪತ್ರೆಗಳು ನಮಗೆ ಆರೋಗ್ಯವನ್ನ ಉನ್ನತೀಕರಣಗೊಳಿಸಿಕೊಳ್ಳೋಕೆ ಸೇವೆಯನ್ನ ನೀಡ್ತಾ ಇದೆ. ಹಾಗೆ ಎಲ್ಲ ವೈದ್ಯರಿಗೆ ಅವರ ಒಂದು ದಿನವನ್ನ ಆಚರಿಸಬೇಕು ಅಂತ ಹೇಳಿ ಇವತ್ತು ವೈದ್ಯರ ದಿನವನ್ನ ಆಚರಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳೊಬ್ಬರಿದ್ದಾರೆ. ಮೈಸೂರು ವೈದ್ಯಕೀಯ ಕಾಲೇಜಿನ ನಿವೃತ್ತ ವೈದ್ಯಕೀಯ ಪ್ರಾಧ್ಯಾಪಕರಾಗಿರುವಂತ ಹಾಗೆ ಪ್ರಸ್ತುತ ಮೈಸೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸುಯೋಗ್ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ SP ಯೋಗಣ್ಣ ಇವರು. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೊದಲಿಗೆ ನಿಮಗೆ ವೈದ್ಯರ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ಮೊದಲಿಗೆ ವೈದ್ಯರ ದಿನ ಅಂದ್ರೆ ಏನು, ಯಾಕೆ ಇವತ್ತು ಆರಂಭಿಸಿದ್ರು, ಇದರ ಬಗ್ಗೆ ಒಂದು ಸಣ್ಣ ಇತಿಹಾಸ ತಿಳಿಸ್ಕೊಡ್ಬೋದಾ? ನೋಡಿ, ಈ ರಾಷ್ಟ್ರದಲ್ಲಿ ಶಿಕ್ಷಕರ ದಿನಾಚರಣೆ, ಕಾರ್ಮಿಕರ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ, ಹೀಗೆ ಹಲವಾರು ದಿನಾಚರಣೆಗಳು ಬಹಳ ಕಾಲದಿಂದ ನಡೆದುಕೊಂಡು ಬರ್ತಾ ಇದ್ದಾವೆ. PV ನರಸಿಂಹ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ 1996ರಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಪ್ರತಿನಿಧಿಗಳು ಹೋಗಿ PV ನರಸಿಂಹರಾವರನ್ನು ಭೇಟಿ ಮಾಡಿ, ನೋಡಿ ಹೀಗೆ ಎಲ್ಲ ವೃತ್ತಿ ಬಾಂಧವರಿಗೂ ದಿನಾಚರಣೆಗಳನ್ನ ಸರ್ಕಾರ ಆಚರಿಸುತ್ತೆ. ನಾವು ಇದು ಪವಿತ್ರವಾದಂಥ ವೈದ್ಯ ವೃತ್ತಿ, ಹೀಗೆ ನಮ್ಮ ವೃತ್ತಿಗೂ ಕೂಡ ಒಂದು ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ನೀವು ಆಚರಿಸಲಿಕ್ಕೆ ಆದೇಶ ಮಾಡಬೇಕು ಅಂಥೇಳಿ ಎಲ್ಲ ವೈದ್ಯರುಗಳು ಕೂಡ ಹೋಗಿ ಅವ್ರನ್ನ ವಿನಂತಿಸ್ಕೊಂಡಾಗ ಅವರು ಅದನ್ನು ಮೆಚ್ಚಿ, ಹೌದು ಇದು ಇದುವರೆಗೂ ಆಗೇ ಇರತಕ್ಕಂಥದ್ದು ಶೋಚನೀಯ, ಇದನ್ನು ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂಥೇಳಿ ನೀವು ಯಾವ ದಿನವನ್ನು ನಿಮ್ಮ ವೈದ್ಯಕೀಯ ಸಮುದಾಯ ತೀರ್ಮಾನ ಮಾಡಿ ಹೇಳುತ್ತೋ ಅದನ್ನು ನಾನು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಕೊಡ್ತೀನಿ ಅಂತ ಹೇಳಿದ ನಂತರ ಅಂದಿನ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ವೈದ್ಯ ವೃತ್ತಿಯ ಸಂಘಟನೆಗಳನ್ನು ರಾಷ್ಟ್ರಾದ್ಯಂತ ಸಂಪರ್ಕ ಮಾಡಿ ಚರ್ಚೆ ಮಾಡಿ ಡಾಕ್ಟರ್ ಬಿಧನ್ ಚಂದ್ ರಾಯ್, ಡಾಕ್ಟರ್ BC ರಾಯ್ ಅವರು ಹುಟ್ಟಿದ ಜುಲೈ 1ರ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಆಚರಿಸಬೇಕು ಅಂಥೇಳಿ ವೈದ್ಯ ಸಮುದಾಯ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತು. ಆ ಒಂದು ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಜುಲೈ 1ರಂದು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಸರಿಗ ವೈದ್ಯ ವೃತ್ತಿಯಲ್ಲಿ ನೀವು ಕೂಡ ವೈದ್ಯರಾಗಿ ಬಂದಿದ್ದೀರಿ, ಒಂದು ಹೃದ್ರೋಗ ತಜ್ಞರಾಗಿ ನೀವು ಹೆಸರು ಮಾಡಿ ಇವತ್ತೊಂದು ಆಸ್ಪತ್ರೆಯನ್ನ ಕಟ್ಟಿ ರೋಗಿಗಳಿಗೆ ಸೇವೆಯನ್ನ ನೀಡ್ತಾ ಇದ್ದೀರಿ. ಈ ವೃತ್ತಿ ಹೇಗೆ ನಡ್ಕೊಂಡ್ ಬರ್ತಾ ಇತ್ತು? ನೀವು ನೋಡಿದಾಗ ಆ ಒಂದು ಕಾಲಕ್ಕೂ ಈ ಒಂದು ಕಾಲಕ್ಕೂ ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದೆ? ಅದರ ಬಗ್ಗೆ ಉತ್ತರಿಸೋಕ್ಕಿಂತ ಮುಂಚೆ ಡಾಕ್ಟರ್ ಬಿಧನ್ ಚಂದ್ ರಾಯ್, BC ರಾಯ್ ಅವರ ಹುಟ್ಟಿದ ದಿನವನ್ನೇ ಏತಕ್ಕಾಗಿ ವೈದ್ಯಕೀಯ ಸಮುದಾಯ ಆಯ್ಕೆ ಮಾಡಿಕೊಳ್ತು ಅನ್ನೋದನ್ನು ನಾವು ಸ್ವಲ್ಪ ವಿವೇಚನೆ ಮಾಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಡಾಕ್ಟರ್ ಬಿಧನ್ ಚಂದ್ ರಾಯ್ ಅವರು ಬಿಹಾರದಲ್ಲಿ ಹುಟ್ಟುತ್ತಾರೆ. ವೆಸ್ಟ್ ಬೆಂಗಾಲ್, ಇಂದಿನ ಪಶ್ಚಿಮ ಬೆಂಗಾಳದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಸ್ವತಂತ್ರ ಪೂರ್ವದಲ್ಲಿ ಅವರು ತಮ್ಮ MBBS ಪದವಿಯನ್ನು ಬಿಹಾರದಲ್ಲಿ ಮುಗಿಸ್ತಾರೆ. ಅವರ ತಂದೆ ಮಿಲಿಟರಿಯಲ್ಲಿ ಅಧಿಕಾರಿಯಾಗಿದ್ದಂಥವರು. ಅಂದಿನ ದಿನಗಳಲ್ಲೇ ಅವರು ಭಾಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾರೆ. ಲಂಡನ್ಗೆ ಹೋಗಿ ಅವರು ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸಾ ಶಾಸ್ತ್ರ ಎರಡರಲ್ಲೂ ಕೂಡ MRCP ಮತ್ತು FRCS 2 ಪದವಿಗಳನ್ನು ಲಂಡನ್ಗೆ ಹೋಗಿ ಪಡಿತಾರೆ.
ವೈದ್ಯ ನಮ್ಮ ವೈದ್ಯಕೀಯ ವೃತ್ತಿನಲ್ಲಿ ವೈದ್ಯಶಾಸ್ತ್ರ ಮೆಡಿಸನ್, ಶಸ್ತ್ರಕ್ರಿಯಾಶಾಸ್ತ್ರ ಸರ್ಜರಿ, ಇವೆರಡರಲ್ಲೂ ಕೂಡ ಏಕಕಾಲಕ್ಕೆ ಸ್ನಾತಕೋತ್ತರ ಪದವಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಂಥ ಏಕೈಕ ವ್ಯಕ್ತಿ ಅಂತಂದರೆ ಅವರು ಬಿಧನ್ ಚಂದ್ರ ರಾಯ್ ಅವರು. ಅವರು ಪದವಿಯನ್ನು ಪಡೆದ ನಂತರ ಅಲ್ಲಿನ ಎಲ್ಲ ತಜ್ಞ ವೈದ್ಯರುಗಳು ಇವರ ಪರಿಣಿತಿಯನ್ನು ಮೆಚ್ಚಿ, ನೀವಿಲ್ಲೇ ಇರಿ, ನಿಮಗೆ ಬಹಳ ಉನ್ನತ ಹುದ್ದೆಯನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಅವರು ಅದನ್ನು ನಿರಾಕರಿಸಿ, ನನ್ನ ದೇಶಕ್ಕೆ ಹೋಗಬೇಕು, ನಾನು ಇಲ್ಲಿ ಗಳಿಸಿಕೊಂಡ ಜ್ಞಾನವನ್ನು ನನ್ನ ದೇಶದ ಜನಗಳಿಗೆ ಹಂಚಬೇಕು ಅಂಥೇಳಿ ಅವರು ವಾಪಸ್ ಬರ್ತಾರೆ ಭಾರತ ದೇಶಕ್ಕೆ. ಹಾಗಾಗಲೇ ಸ್ವತಂತ್ರ ಸಂಗ್ರಾಮ ಶುರುವಾಗಿರುತ್ತೆ. ಸ್ವತಂತ್ರ ಚಳವಳಿಯಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. ಗಾಂಧೀಜಿಯವರಿಗೆ ಆಪ್ತ ವೈದ್ಯರಾಗ್ತಾರೆ. ಗಾಂಧೀಜಿಯವರಿಗೆ ಒಮ್ಮೆ ಗಾಂಧೀಜಿಯವರಿಗೆ ಕ್ಷಯರೋಗ, TB ಬರುತ್ತೆ. ಅಂದಿನ ಕಾಲಕ್ಕೆ TB ಕ್ಷಯಕ್ಕೆ ನಮ್ಮ ಭಾರತೀಯ ಆಯುರ್ವೇದದಲ್ಲಿ ಅಂಥ ಪರಿಣಾಮಕಾರಿಯಾದಂಥ ಔಷಧಿಗಳಿರಲಿಲ್ಲ. ಹಾಗಾಗಿ ಪಾಶ್ಚಿಮಾತ್ಯದ ಅಲೋಪತಿಕ್ ಇಂಗ್ಲೀಷ್ ಮೆಡಿಸಿನ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಇವರು ಪಾಶ್ಚಿಮಾತ್ಯದ ಯಾವುದೇ ವಸ್ತುಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಸ್ವತಂತ್ರ ಚಳವಳಿಯಲ್ಲಿ ಗಾಂಧೀಜಿಯವರು ಕರೆ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಪಾಶ್ಚಿಮಾತ್ಯದ ಔಷಧಿಗಳನ್ನು ಉಪಯೋಗಿಸಲ್ಲ ಅಂತ ಹಠ ಹಿಡಿದು ಅವರ ಕಾಯಿಲೆ ದಿನೇ ದಿನೇ ಉಲ್ಬಣ ಆಗ್ತಾ ಇರುತ್ತೆ. ಆಗ ಬಿಧನ್ ಚಂದ್ರ ರಾಯ್ ಅವರು ಅವರನ್ನು ಒಪ್ಪಿಸಿ, ಇಲ್ಲ, ನಿಮ್ಮ ಜೀವ ಭಾಳ ಅಗತ್ಯವಿದೆ, ಇವತ್ತು ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಈ ಕಾಯಿಲೆ ವಾಸಿ ಮಾಡಲಿಕ್ಕಾಗದಂತೆ ಒಪ್ಪಿಸಿ ಅವರನ್ನು ಪಾಶ್ಚಿಮಾತ್ಯ ಔಷಧಿಗಳನ್ನು ತೆಗೆದುಕೊಳ್ಳಿಕ್ಕೆ ಒಪ್ಪಿಸ್ತಾರೆ. ಅಂದರೆ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಗಾಂಧೀಜಿಯವರು ಕೂಡ ಬಿಧನ್ ಚಂದ್ರ ರಾಯ್ ಅವರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು. ಅಂತಹ ವ್ಯಕ್ತಿತ್ವ ಬಿಧನ್ ಚಂದ್ರ ರಾಯ್ ಅವರದು. ಬಿಧನ್ ಚಂದ್ರ ರಾಯ್ ಅವರು ಸ್ವತಂತ್ರ ಬಂದ ನಂತರ ಅವರು ಆರೋಗ್ಯ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗ್ತಾರೆ. ನಂತರ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲು ಬೋಧಕರಾಗ್ತಾರೆ. 2 ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ. ನಂತರ ಬಹಳ ಸಾಮಾಜಿಕ ಕಳಕಳಿಯಿಂದ ಅವರು ಕೆಲಸ ಮಾಡ್ತಾರೆ. ಬಡವರ ಬಗ್ಗೆ ಕೆಲಸ ಮಾಡ್ತಾರೆ. ಜನಸಾಮಾನ್ಯರ ಮಧ್ಯೆ ಗುರುತಿಸ್ಕೊಳ್ತಾರೆ. ಹಾಗಾಗಿ ಅವರು ರಾಜಕೀಯಕ್ಕೆ ಸೆಳೆತ ಆಗುತ್ತೆ. ರಾಜಕೀಯಕ್ಕೂ ಬರ್ತಾರೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾ ಇವತ್ತೇನಿದೆ ರಾಜಧಾನಿ, ಆ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಆಗ್ತಾರೆ. ಮೇಯರ್ ಆಗಿ ಈ ಶುಚಿತ್ವದ ಬಗ್ಗೆ ಭಾಳ ಅತ್ಯಂತ ಕಳಕಳಿಯ ಹಲವಾರು ಯೋಜನೆಗಳನ್ನು ರೂಪಿಸ್ತಾರೆ. ನಂತರ ದಿನಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ಬಹಳ ವಿಶಿಷ್ಟ ಅಂತಂತಂದರೆ, ಅವರು ಪಕ್ಷಾತೀತವಾಗಿ, ನೆಹರು ಅವರು ಇವರನ್ನು ಪಕ್ಷಾತೀತವಾಗಿ ಯುನಾನಿಮಸ್ ಆಗಿ ಇವರನ್ನು ಆಯ್ಕೆ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿಯಾಗಿ ಅವರು ಬಡವರಿಗೆ ಮನೆಗಳನ್ನು ಕಟ್ಟಿಸ್ತಿದ್ದು, ಅವರು ವೈದ್ಯರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರೂ ಸಹ ಪ್ರತಿನಿತ್ಯ ಕೊಳಚೆ ಪ್ರದೇಶದಲ್ಲಿ 1 ಗಂಟೆ ಸಂಜೆ 6ರಿಂದ 7 ಗಂಟೆ ತನಕ ಅವರು ಉಚಿತವಾಗಿ ತಮ್ಮ ವೈದ್ಯಕೀಯ ಸೇವೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಅವರು ಇಡೀ ಅವರ ತಮ್ಮ ಬದುಕನ್ನು, ಪೂರ್ತಿ ಬದುಕನ್ನು ಅವರು ಬ್ರಹ್ಮಚಾರಿಯಾಗಿ ಉಳಿತಾರೆ. ಇಡೀ ತಮ್ಮ ಬದುಕಿನ ಬಗ್ಗೆ ಚಿಂತಿಸದೆ ಅವರು ಸಮಾಜದ ಬಗ್ಗೆ ಎಂದೆಂದಿಗೂ ಸಮಾಜದ ಬಗ್ಗೆ ಚಿಂತಿಸ್ತಾರೆ. ಅಲ್ಲದೆ ಅವರು ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಅಂತ ಏನಿದೆ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ನಿಯಂತ್ರಿಸ್ತಕ್ಕಂಥ ಹಿಂದಿನ IMC, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್, ಅವೆರಡೂ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾಗ್ತಾರೆ. ವೈದ್ಯಕೀಯ ಸಂಘಟನೆಗಳನ್ನು ಸಂಘಟನೆ ಮಾಡಿ ವೈದ್ಯರಲ್ಲಿ ಒಂದು ಹೊಸ ಹೊಸ ವಿಚಾರಗಳನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸೆಮಿನಾರ್ಗಳನ್ನು ಏರ್ಪಾಡು ಮಾಡ್ತಕ್ಕಂಥದ್ದು, ಸಾಮಾಜಿಕ ಕಳಕಳಿಯನ್ನು ವೈದ್ಯರಲ್ಲಿ ಮೂಡಿಸಲಿಕ್ಕೆ ಸಂಘಟನೆಯನ್ನು IMA ಮತ್ತು ಹಿಂದಿನ IMC
ಇವಾಗ ಅದು NMC ಆಗಿದೆ. ಅದು ಇವುಗಳ ಸಂಸ್ಥಾಪಕ ಅಧ್ಯಕ್ಷ ಆಗ್ತಾರೆ. ಇವೆಲ್ಲವನ್ನು ಕೂಡ ಜುಲೈ 1ರಂದೇ ಅವರು ತೀರ್ಕೊಳ್ತಾರೆ. ಅವರು ಹುಟ್ಟಿದ್ದು ಜುಲೈ 1, ಅವರ ಸಾವು ಕೂಡ ಜುಲೈ 1ರಲ್ಲಿ ಅವರು ಹೇಳ್ತಾರೆ. ಇವೆಲ್ಲವನ್ನ ಗಮನಿಸಿದಂಥ ಕೇಂದ್ರ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿನೂ ಕೂಡ ಕೊಡ್ತಾರೆ. ನಮ್ಮ ರಾಷ್ಟ್ರದಲ್ಲಿ ವೈದ್ಯನೊಬ್ಬ ಭಾರತ ರತ್ನವನ್ನು ಪಡೆದದ್ದು ಅವರೇ ಮೊದಲು. ತದನಂತರ ಇವೆಲ್ಲವನ್ನು ಒಳಗೊಂಡಂಥ ಅಂದಿನ ವೈದ್ಯಕೀಯ ಎಲ್ಲ ವೈದ್ಯರು, ನಾಯಕರು, ಇವರನ್ನೇ ನಮ್ಮ ಆದರ್ಶ ವ್ಯಕ್ತಿ ಅಂತ ನಾವು ಪರಿಗಣಿಸಬೇಕು. ವೈದ್ಯಕೀಯ ಕ್ಷೇತ್ರಕ್ಕೆ ಇವರೇ ನಮಗೆ ಆದರ್ಶ, ವೈದ್ಯ ನಾರಾಯಣ ಹರಿ ಅಂತ ನೀವೇನು ಹೇಳಿದ್ರಿ ಅದಕ್ಕೆ ಇವರು ಅನ್ವರ್ಥವಾಗಿದ್ದಾರೆ. ಸೊ ಇವರೇ ನಮಗೆ ಮುಂದಿನ ಪೀಳಿಗೆಗೆ, ನಮ್ಮ ಯುವಕರಿಗೆ ಆದರ್ಶ ಅಂತ ಹೇಳಿ ಅವರ ಹುಟ್ಟಿದ ದಿನವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಹಾಗೆ ಅಂದಿನ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರ ಹೆಸರಿನಲ್ಲಿ BC ರಾಯ್ ಪ್ರಶಸ್ತಿಯನ್ನು ಕೂಡ ಅತ್ಯುನ್ನತವಾದಂಥ ಸಾಮಾಜಿಕ ಕಳಕಳಿ ಇರತಕ್ಕಂಥ ವೈದ್ಯರಿಗೆ ಕೊಡ್ತಕ್ಕಂಥ ಪರಿಪಾಠವನ್ನು ಕೂಡ ಮಾಡ್ಕೊಂಡು ಬಂದಿದೆ. ಅವತ್ತು ಏನಾಗಿತ್ತು, ಅವತ್ತು ಭಾರತೀಯ ನಮ್ಮಲ್ಲಿ ಆಯುರ್ವೇದ ವೈದ್ಯ ಪದ್ಧತಿ, ನಮ್ಮ ಸ್ವದೇಶದ ಪ್ರಾಚೀನ ಆರೋಗ್ಯ ಪದ್ಧತಿ, ಆಯುರ್ವೇದ ವೈದ್ಯರುಗಳು ಇದ್ದರು. ಯಾವಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರೋ ಅವರು ಪಾಶ್ಚಿಮಾತ್ಯದ ಇವತ್ತೇನು ನಾವು ಅವಾಗ LIMS ಅಂತ ಇತ್ತು, ಆಮೇಲೆ ನಂತರ MBBS, ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ, ಅಲೋಪತಿ ವೈದ್ಯರು ಬಂದರು. ಬರೀ MBBS ಪ್ರಾರಂಭ ಆಯಿತು. ಮೊದಲು ಕಲ್ಕತ್ತಾದಲ್ಲಿ ಮೊದಲನೇ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು, ಅನಂತರ ಮಡ್ರಾಸಲ್ಲಾಯಿತು. ಈಗೇನು ಮೈಸೂರು ಮೆಡಿಕಲ್ ಕಾಲೇಜ್ ಏನಿದೆ ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದಂಥ ಕಾಲೇಜು. ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡೋದು. ಅಂದು ಕೇವಲ ಒಬ್ಬ MBBS ವೈದ್ಯ ಇದ್ದ. MBBS ವೈದ್ಯನೇ ಒಂದು ಕುಟುಂಬ ವೈದ್ಯ ಆಗಿದ್ದ. ಅಂದಿನ ಪೀಳಿಗೆ ವೈದ್ಯರಲ್ಲಿ ಸೇವಾ ಮನೋವೃತ್ತಿ ಎದ್ದು ಕಾಡ್ತಾ ಇತ್ತು. ಒಬ್ಬ MBBS ವೈದ್ಯನೇ ಅವನೇ ಹೃದ್ರೋಗ ತಜ್ಞ, ಅವನೇ ಶ್ವಾಸಕೋಶ ತಜ್ಞ, ಅವನೇ ನರರೋಗ ತಜ್ಞ, ಇಡೀ ದೇಹವನ್ನು ಒಟ್ಟಾರೆಯಾಗಿ ನೋಡ್ತಕ್ಕಂಥ ಒಂದು ಸಮಗ್ರ ವೈದ್ಯಕೀಯ ದೃಷ್ಟಿಕೋನ ಅಂದಿನ MBBS ವೈದ್ಯರುಗಳಿಗೆ ಇತ್ತು. ಬರಬರ್ತಾ ಏನಾಯಿತು, ಈ ತಜ್ಞತೆಗಳು ಪ್ರಾರಂಭವಾದವು. ನಮ್ಮ ಅಲೋಪತಿ ವೈದ್ಯರಲ್ಲಿ ಹಾಗೆ ಆಯುರ್ವೇದದಲ್ಲೂ ಕೂಡ ತಜ್ಞ ವೈದ್ಯರುಗಳ ವೈದ್ಯಶಾಸ್ತ್ರ, ಮೆಡಿಸನ್ಗೆ ಫಿಸಿಷಿಯನ್ನು, ಗಂಟಲು ಮೂಗು ಗಂಟಲು ಕಿವಿ ತಜ್ಞರು, ಮೂಳೆ ಕಿವಿ ಕೀಲು ಮೂಳೆ ತಜ್ಞರು ಮತ್ತು ಹೃದಯ ತಜ್ಞರು, ಮೂತ್ರಜನಕಾಂಗ ತಜ್ಞರು, ಕಾರ್ಡಿಯಾಲಜಿಸ್ಟು, ನೆಫ್ರಾಲಜಿಸ್ಟು, ಗ್ಯಾಸ್ಟ್ರೋಎಂಟಾಲಜಿಸ್ಟು, ಡರ್ಮೆಟಾಲಜಿಸ್ಟು, ಗೈನಕಾಲಜಿಸ್ಟು, ಹೀಗೆ ಏನೋ ಒಂದು ಸಮಗ್ರ ದೃಷ್ಟಿಕೋನದ ಏನಿತ್ತು ಇದು ಒಂಥರ ಕಂಪಾರ್ಟ್ಮೆಂಟಲೈಸ್ ಆಗೋಯಿತು. ಒಂದು ಬೇರೆ ಬೇರೆ ವಿಶೇಷ ಘಟಕಗಳಾದವು. ಆ ಘಟಕಗಳಲ್ಲಾಗೆ ವಿಶೇಷ ತಜ್ಞ ವೈದ್ಯರುಗಳು ಬಂದರು. ಆಯಾಯ ತಜ್ಞ ವೈದ್ಯರುಗಳು ಆಯಾಯ ಭಾಗಗಳನ್ನೇ ಪರೀಕ್ಷೆ ಮಾಡ್ತಕ್ಕಂಥ ಪರಿಪಾಠ ಬೆಳ್ಕೊಂಡು ಬಂತು. ಇವತ್ತೇನಾಗಿದೆ, ಇವತ್ತು ವೈದ್ಯಕೀಯ ಕ್ಷೇತ್ರವನ್ನು ಕೂಡ ಹಲವಾರು ವಿಭಾಗಗಳಾಗಿ, ವಿಶೇಷ ತಜ್ಞತೆಗಳಾಗಿ ವಿಂಗಡಣೆಯಾಗಿ ಒಬ್ಬ ರೋಗಿಯನ್ನು ಸಮಗ್ರ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಒಂದು ವಿಷನ್ ಹಾಳಾಗಿದೆ. ಸೊ ಇದರಿಂದ ಆಮೇಲೆ ಬರ್ತಾ ಏನಾಯಿತು, ವೈದ್ಯಕೀಯ ಕ್ಷೇತ್ರನೂ ಕೂಡ ವ್ಯಾಪಾರೀಕರಣ ಆಯಿತು. ಆಗ ಸೇವೆ, ವೈದ್ಯಕೀಯ ಸೇವೆಯನ್ನು ಒಂದು ನೊಬೆಲ್ ಪ್ರೊಫೆಷನ್, ಒಂದು ಪವಿತ್ರವಾದಂಥ ಸೇವೆ ಅಂತ ಹೇಳಿ ಅಂದ್ಕೊಂಡು ಒಂದು ವ್ಯಾಪಾರದ ದೃಷ್ಟಿಯಿಂದ ನಮ್ಮ ವೈದ್ಯರುಗಳು ಸೇವೆ ಮಾಡ್ತಿರ್ಲಿಲ್ಲ. ಹಾಗೆಯೇ ಯಾಕೆ ಮಾಡ್ತಿರ್ಲಿಲ್ಲ ಅಂತಂದರೆ ಅವ್ರಿಗೆ ಶಿಕ್ಷಣ ವೆಚ್ಚನೂ ಕೂಡ ಅಷ್ಟಾಗ್ತಿರ್ಲಿಲ್ಲ. ಅವತ್ತಿನ ಒಟ್ಟಾರೆ ಸಮಾಜನೂ ಕೂಡ ಒಂದು ಮೌಲ್ಯಯುತವಾದಂಥ ಸಮಾಜ ಇತ್ತು. ಶಿಕ್ಷಣಕ್ಕೂ ಕೂಡ ಅಂಥ ಏನು ಜಾಸ್ತಿ ವೆಚ್ಚ ಆಗ್ತಿರ್ಲಿಲ್ಲ. ಸೊ ಸಮಾಜದಲ್ಲಿ ಮೌಲ್ಯಗಳಿತ್ತು.
ಈ ಬರ್ತಾ 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 ಏನಾಯಿತು ಅಂತಂತಂದರೆ, ನಮಗೆ ಎಸ್ಪೆಷಲಿ ಸ್ವತಂತ್ರದ ನಂತರ ಈ ರಾಜಕೀಯ ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆ ಬಲ ಆಯ್ತಾ ಸಮಾಜದ ಮೌಲ್ಯಗಳು ಕಡಿಮೆ ಆಯ್ತಾ ಬಂದು, ರಾಜಕೀಯ ಕಾರಣಕ್ಕಾಗಿ ಸಮಾಜದ ಮೌಲ್ಯಗಳು ಕಡಿಮೆ ಆಯ್ತಾ ಬಂದು, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಮೌಲ್ಯಗಳು ಕಡಿಮೆ ಆಗ್ತಾ ಬಂದು. ಸೊ MD ಮಾಡಬೇಕು, MD ಒಂದೇ ಸಾಲಲ್ಲ, DM ಮಾಡಬೇಕು. ಹೀಗಾಗಿ ಒಬ್ಬ ವೈದ್ಯ ಇವತ್ತು, ಒಬ್ಬ ವಿಶೇಷ ತಜ್ಞ ವೈದ್ಯ, ಸೂಪರ್ ಸ್ಪೆಷಲಿಸ್ಟು, ಅವನು 34 ವರ್ಷ ಬೇಕಾಗುತ್ತೆ ಅವನು ಇವತ್ತು ಅಭ್ಯಾಸ ಮಾಡಿ ಅವನು DM ಪದವಿ ತಗೊಳ್ಳೋ ಹೊತ್ತಿಗೆ. ಅಂದರೆ ಆವರೇಜ್ ವಯಸ್ಸು 70-73 ಅಂತ ತಗೊಂಡ್ರೆ ಅರ್ಧ ವಯಸ್ಸು ಅವನು ಬರೀ ಶಿಕ್ಷಣಕ್ಕೆ ಕಳಿಬೇಕಾಗುತ್ತೆ. ಇನ್ನು ಅವನು ಮದುವೆ ಆಗೋದು ಯಾವಾಗ, ಅವನ ಮಕ್ಕಳು ಮಾಡೋದು ಯಾವಾಗ, ಅವನ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸೋದು ಯಾವಾಗ? ಸೊ ಹೀಗಾಗಿ ಈ ವಿಶೇಷ ತಜ್ಞತೆಯ ದಾಹ ಇವತ್ತು ನಮ್ಮ ವೈದ್ಯರಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈಗ ತಮ್ಮ ಆಯಸ್ಸನ್ನು ಅರ್ಧ ಪೂರ್ತಿ ಅವರು ಶಿಕ್ಷಣದಲ್ಲೇ ಕಳೆಯೋದಾಗಿದೆ ಒಂದು. ಎರಡನೇದು ಏನಾಗಿದೆ, ಯಾವಾಗ ಖಾಸಗಿ ಕ್ಷೇತ್ರದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಯಿತು, ಆರೋಗ್ಯ ಕ್ಷೇತ್ರವನ್ನು ಬೆಳೆಸೋದ್ರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಇವತ್ತು ಭಾರತದಲ್ಲಿ 85% ಹೆಚ್ಚು ಆರೋಗ್ಯ ಸೇವೆ ಖಾಸಗಿ ವೈದ್ಯರಿಂದ ಲಾಭಿಸ್ತಾ ಇದೆ. ಸರ್ಕಾರಿ ಕೇವಲ 10-15 ಅಷ್ಟೇ. ಕರ್ನಾಟಕನೇ ತೆಗೆದುಕೊಂಡ್ರೆ ಇಡೀ ಕರ್ನಾಟಕದ 4,000 ವೈದ್ಯರಿದ್ದಾರೆ ಸರ್ಕಾರಿ ಸೇವೆಯಲ್ಲಿ, 7 ಕೋಟಿ ಜನಕ್ಕೆ ತಜ್ಞರನ್ನು ಸೇರಿಸಿ. ಆದರೂ 70-80 ಸಾವಿರ ವೈದ್ಯರುಗಳು ಖಾಸಗಿ ಕ್ಷೇತ್ರದಲ್ಲಿದ್ದಾರೆ. ಅಲೋಪತಿ ಡಾಕ್ಟರ್ ಹೇಳ್ತಾರೆ, ನಾನು ಆಯುರ್ವೇದಿಕ್ ಡಾಕ್ಟರ್ ಅಲ್ಲ. ಸೊ ಹೀಗಾಗಿ ಇವತ್ತು ಸರ್ಕಾರ ವಿಫಲವಾಯಿತು, ಖಾಸಗಿ ವೈದ್ಯಕೀಯ ಕಾಲೇಜುಗಳು ಜಾಸ್ತಿ ಆಯಿತು, ಖಾಸಗಿ ವೈದ್ಯ ಕಾಲೇಜುಗಳಿಗೆ ಬಂಡವಾಳ ಹೂಡಿಕೆ ವಿಪರೀತ ಬೇಕಾಗ್ತು. ಸೊ ಹಾಗಾಗಿ ವೈದ್ಯಕೀಯ ಶಿಕ್ಷಣದಲ್ಲಿ ಕ್ಯಾಪಿಟೇಷನ್ ಬಂತು. ಸೊ ಕ್ಯಾಪಿಟೇಷನ್ ಶುಲ್ಕ ಅಂತಂದರೆ ಬಂಡವಾಳ ಹೂಡಿಕೆ. ಪಾಪ ನಮ್ಮ ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಅಷ್ಟೊಂದು ದುಡ್ಡನ್ನು ಕೊಟ್ಟು ಓದಲಿಕ್ಕೆ ದುಡ್ಡಿಲ್ಲ, ಅವ್ರು ಸಾಲ ಮಾಡ್ತಾರೆ, ಅದಕ್ಕೆ ಬಡ್ಡಿ ಕಟ್ಟಬೇಕು. ಒಂದೊಂದು MBBS ಮಾಡಬೇಕು ಅಂತಂದರೆ ಇವತ್ತು ಕನಿಷ್ಠ 1.5 ಕೋಟಿ ರೂಪಾಯಿ ದುಡ್ಡು ಬೇಕು. ಒಂದು MD ಮಾಡಬೇಕು ಅಂತಂತಂದರೆ, DM ಮಾಡಬೇಕು ಅಂದರೆ ಒಂದು 5-6 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವೆಲ್ಲ ದುಡ್ಡೆಲ್ಲ ಬರುತ್ತೆ. ಹಾಗಾಗಿ ಅವನು ಸಾಲ ಮಾಡ್ತಾನೆ, ಆ ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಅವನು ತನ್ನ ಎಲ್ಲವನ್ನು ಮುಗಿಸಿದ ನಂತರ ಅವನು ಹಣ ಸಂಪಾದನೆ ಮಾಡಬೇಕು, ಈಗ ಬಡ್ಡಿ ಕಟ್ಟಬೇಕಲ್ಲ, ಅವನು ಸಾಲ ತೀರಿಸ್ಬೇಕಲ್ಲ. ಸೊ ಹೀಗಾಗಿ ಇವತ್ತು ಒಬ್ಬ ಸೂಪರ್ ಸ್ಪೆಷಲಿಸ್ಟನ್ನು ನಿಯೋಜನೆ ಮಾಡ್ಕೋಬೇಕು, ಅಪಾಯಿಂಟ್ ಮಾಡ್ಕೋಬೇಕು ಅಂತಂದರೆ 3-4 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಗುತ್ತೆ. ಆಮೇಲೆ ಆಧುನಿಕ ತಂತ್ರಜ್ಞಾನದ MRI, CT, ಕ್ಯಾತ್ ಲ್ಯಾಬ್, PET ಸ್ಕ್ಯಾನ್, ಇವೆಲ್ಲ ಉಪಕರಣಗಳ ಬೆಲೆ ಕೋಟ್ಯಾಂತರ ರೂಪಾಯಿ. ಆ ಕೋಟ್ಯಾಂತರ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ರತಿ ವರ್ಷ ಅವನ್ನಕ್ಕೆ ಸರ್ವೀಸ್ ಮಾಡಿಸ್ಬೇಕು, ಅದಕ್ಕೆ 10% ಆಫ್ ದಿ ಕಾಸ್ಟ್ ಕೊಡಬೇಕು. ಹೀಗೆ ಇವತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟು ಪ್ಲಸ್ ಮೇಂಟೆನೆನ್ಸ್ ಕಾಸ್ಟು ತುಂಬ ದುಬಾರಿಯಾಗಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ, ಖಾಸಗಿ ವ್ಯವಸ್ಥೆಯಲ್ಲಿ ಏನೋ ಬಂಡವಾಳವನ್ನು ಹೂಡಿ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ವಿಧವಾದಂಥ ಅನುದಾನವನ್ನು ಕೊಡ್ತಾ ಇಲ್ಲ ಖಾಸಗಿ ಆಸ್ಪತ್ರೆಗಳಿಗೆ. ಹೀಗಾಗಿ ಇದು ದುಬಾರಿಯಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮದು ಭಾಳ ಕಡಿಮೆ ನಮ್ಮ ರೇಟು. ಆದರೆ ನಮ್ಮ ಜನಕ್ಕೆ ಅದನ್ನು ಭರಿಸ್ತಕ್ಕಂಥ ಶಕ್ತಿ ಇಲ್ದಿರೋದ್ರಿಂದ ಇದು ಭಾಳ ದೊಡ್ಡದು ಅಂತ ಕಾಣಿಸ್ತದೆ. ಸೊ ಹೀಗಾಗಿ ಇವತ್ತು ವ್ಯಾಪಾರೀಕರಣ ಆಗಿದೆ, ವಾಣಿಜ್ಯಮಯವಾಗಿದೆ. ಈಗ ಅಂಗಾಂಗಕ್ಕೊಬ್ಬ ಡಾಕ್ಟರ್ ಆಗಿದ್ದಾನೆ, ಕಾರ್ಡಿಯಾಲಜಿ, ಹಾರ್ಟಿಗೊಬ್ಬ, ಹಾರ್ಟ್ ನೋಡೋನು ಕಿಡ್ನಿ ನೋಡಲ್ಲ, ಕಿಡ್ನಿ ನೋಡೋನು ಚರ್ಮ ನೋಡಲ್ಲ. ಸಕ್ಕರೆ ಕಾಯಿಲೆ ಅಂತೂ ವಿಪರೀತ ಜಾಸ್ತಿ ಆಗ್ತಾ ಇದೆ. ಸಕ್ಕರೆ ಕಾಯಿಲೆ ಎಲ್ಲ ಅಂಗಾಂಗಗಳಿಗೂ ಕೂಡ ಅದು ಕಾಯಿಲೆಗೀಡು ಮಾಡುತ್ತೆ. ಹೀಗೆ ಒಂದು ಸಮಗ್ರ ದೃಷ್ಟಿಕೋನದ ಚಿಕಿತ್ಸಾ ವಿಧಾನ ಹಾಳಾಗ್ತಾ ಇದೆ. ಕುಟುಂಬ ವೈದ್ಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, MBBS ವೈದ್ಯರು.
ಪ್ರತಿಯೊಬ್ಬ MBBS ಓದನೂ ನಾನು MD ಮಾಡಬೇಕು, DM ಮಾಡಬೇಕು ಅಂತ ಯಂಗ್ಸ್ಟರ್ಸಲ್ಲಿ ಆ ಭಾವನೆ ಬರ್ತಾ ಇದೆ. ಹಾಗಾಗಿ ಇಷ್ಟೆಲ್ಲಗಳ ನಡುವೆನೂ ಕೂಡ ನಮ್ಮ ಕ್ಷೇತ್ರ ಪವಿತ್ರವಾಗಿದೆ. ಇನ್ನಿತರ ಕ್ಷೇತ್ರಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಸ್ಥೆಗಳು ನೋಡಿದ್ರೆ ನಮಗೆ ಇಷ್ಟೆಲ್ಲ ನಡುವೆನೂ ಕೂಡ ಖಾಸಗಿ ವೈದ್ಯಕೀಯ ಕ್ಷೇತ್ರ ಒಂದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ. ಯಾಕೆ ಅಂತಂದರೆ ಇವತ್ತು BC ರಾಯ್ ನಮಗೆಲ್ಲ ಆದರ್ಶವಾಗಿದ್ದಾರೆ. ನಿಜಕ್ಕೂ, ಯಾಕಂತಂದ್ರೆ ಬಹಳಷ್ಟು ಜನ ಇವತ್ತಿನ ದಿನವನ್ನ ವಿಶ್ವ ಏನು ಡಾಕ್ಟರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ, ಆದ್ರೆ ಇದರ ಒಂದು ಹಿಂದಿನ ಕತೆ ಗೊತ್ತಿರಲ್ಲ, ಅಥವಾ BC ರಾಯ್ ಇಂದ ಗೊತ್ತಿದ್ರು ಅವರ ಒಂದು ಇತಿಹಾಸ ಗೊತ್ತಿರೋದಿಲ್ಲ. ಅದನ್ನ ಇವತ್ತು ಸಮಗ್ರವಾಗಿ ಎಲ್ಲ ವೀಕ್ಷಕರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಯಾಕೆ ಈ ದಿನವನ್ನ ಆಚರಿಸ್ತಾರೆ, ಏನು ಅದರ ಹಿನ್ನೆಲೆ ಮತ್ತು ಅವರ ಸಾಧನೆ ಏನು, ಇದರ ಬಗ್ಗೆ ನಮಗೆ ಇವತ್ತಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ವಿಶೇಷ ಸಂಚಿಕೆ. ಇವತ್ತಿನ ಈ ವೈದ್ಯರ ದಿನದ ಪ್ರಯುಕ್ತ ನಮ್ಮೊಂದಿಗೆ ಮೈಸೂರು ವೈದ್ಯಕೀಯ ಕಾಲೇಜಿನ ನಿವೃತ್ತ ವೈದ್ಯಕೀಯ ಪ್ರಾಧ್ಯಾಪಕರು ಹಾಗೂ ಸುಯೋಗ್ ಆಸ್ಪತ್ರೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ SP ಯೋಗಣ್ಣ ಅವರು ಇಂದಿನ ದಿನದ ಮಹತ್ವದ ಕುರಿತು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.